ವಿರೋಧ ಪಕ್ಷವೇ ನಾಮಾವಶೇಷವಾಗುವಷ್ಟು ಪ್ರಚಂಡ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ರು ಅರವಿಂದ್ ಕೇಜ್ರಿವಾಲ್. ಇದ್ದಕ್ಕಿದ್ದಂತೆ ಸ್ಫೋಟಗೊಂಡ ಈ ಲಿಕ್ಕರ್ ಹಗರಣ ಆಮ್ ಆದ್ಮಿ ಪಕ್ಷ ಮತ್ತು ಅರವಿಂದ್ ಕೇಜ್ರಿವಾಲ್ರ ವ್ಯಕ್ತಿಗತ ವಿಶ್ವಾಸಾರ್ಹತೆಗೆ ಘೋರವಾದ ಪೆಟ್ಟು ಕೊಟ್ಟ ಈ ಲಿಕ್ಕರ್ ಹಗರಣ. ಅರವಿಂದ್ ಕೇಜ್ರಿವಾಲ್ ಅಂದ್ರೆ ಇವತ್ತು ಭ್ರಮೆ ಮತ್ತು ಭ್ರಮ ನಿರಸನ. ಬೇಲ್ ಮೇಲೆ ಹೊರಗೆ ಬಂದಿರೋ ಅರವಿಂದ್ ಕೇಜ್ರಿವಾಲ್ರದು ಅಪ್ಪಟ ಕಪಟ ನಾಟಕ. ಇದೀಗ ತಾನೇ ಲಿಕ್ಕರ್ ಹಗರಣದಲ್ಲಿ ಅಂದ್ರೆ ಅಕ್ರಮ ವ್ಯವಹಾರದ ಹಗರಣದಲ್ಲಿ ಆರೋಪಿ ನಂಬರ್ 1 ಅನಿಸ್ಕೊಂಡು, ಕಿಂಗ್ ಪಿನ್ ಅನಿಸ್ಕೊಂಡು ದೆಹಲಿಯ ತಿಹಾರ್ ಜೈಲಿನಿಂದ ಬೇಲ್ ಮೇಲೆ ಹೊರಗೆ ಬಂದಿರೋ ಅರವಿಂದ್ ಕೇಜ್ರಿವಾಲ್ರದು ಅಪ್ಪಟ ಕಪಟ ನಾಟಕ. ಅದೊಂದು ಈ ಕಪಟ ನಾಟಕದ ಅಗ್ರ ಸೂತ್ರಧಾರಿಯೇ ದೆಹಲಿಯ ಹಾಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಅಂದ್ರೆ ಇವತ್ತು ಭ್ರಮೆ ಮತ್ತು ಭ್ರಮ ನಿರಸನ. 2011ರಲ್ಲಿ ದಿಲ್ಲಿಯಲ್ಲಿ ಇತಿಹಾಸ ಸೃಷ್ಟಿಸಿದ ಗಾಂಧಿವಾದಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಡೆದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಭ್ರಷ್ಟಾಚಾರದ ವಿರುದ್ಧ ಭಾರತ ಅನ್ನೋ ಜನಾಂದೋಲನದ ನೇತಾರನಾಗಿದ್ದ ಅರವಿಂದ್ ಕೇಜ್ರಿವಾಲ್ ತದನಂತರ ಆ ಹೋರಾಟದ ವೇದಿಕೆಯನ್ನ ರಾಜಕೀಯ ವೇದಿಕೆಯನ್ನಾಗಿ ಪರಿವರ್ತಿಸ್ಬಿಟ್ಟು ತಮ್ಮ ಆಮ್ ಆದ್ಮಿ ಪಕ್ಷ ಅನ್ನೋ ರಾಜಕೀಯ ಪಕ್ಷದ ಮೂಲಕ ಭಾರತದ ರಾಜಕೀಯ ಕ್ಷೇತ್ರದ ಮೇಲೆ ಅತ್ಯಂತ ಭರವಸೆದಾಯಕ ತಾರೆಯಾಗಿ ಹೊರಹೊಮ್ಮಿದ್ರು. ಅತ್ಯಂತ ವಿಶ್ವಾಸಾರ್ಹ ನಕ್ಷತ್ರವಾಗಿ ಹೊರಹೊಮ್ಮಿದ್ರು ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ರಾಜಕಾರಣಿ ಅಲ್ಲದ ರಾಜಕಾರಣಿಯಾಗಿ ಹೊರಹೊಮ್ಮಿದ್ರು. ಇದೀಗ 56 ವರ್ಷ ವಯೋಮಾನ ತಲುಪಿರುವ ಅರವಿಂದ್ ಕೇಜ್ರಿವಾಲ್ ಅವತ್ತು 2014ರಲ್ಲಿ, ತದನಂತರ 2015ರಲ್ಲಿ ದಿಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದಾಗ ಅವ್ರಿಗೆ ಕೇವಲ 46 ವರ್ಷ. ಅವರ ಹಿಂಬಾಲಕರೆಲ್ಲ 30ರ ಆಸ್ಪಾಸ್ನಲ್ಲಿದ್ದ ಹೊಸ ತಲೆಮಾರಿನ ವಿದ್ಯಾವಂತ ಯುವಕ ಯುವತಿಯರು. ಅವರೆಲ್ಲರೂ ಕೂಡ ರಾಜಕಾರಣಿಗಳು ಆಗಿರಲಿಲ್ಲ. ವಿವಿಧ ಹೈಟೆಕ್ ವೃತ್ತಿಗಳಲ್ಲಿದ್ದವರು. ಅನೇಕರು ಬ್ಯಾಂಕರ್ಗಳಾಗಿದ್ರು, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ರು, ಕಾನೂನು ವಕೀಲರಾಗಿದ್ರು. ಈ ತರ ಹೊಸ ತಲೆಮಾರಿನ ವಿದ್ಯಾವಂತ ಮಧ್ಯಮ ವರ್ಗ ಸ್ಥಾಪಿತ ರಾಜಕೀಯ ವ್ಯವಸ್ಥೆಗೆ ಸವಾಲು ಹಾಕೋ ರೀತಿಯಲ್ಲಿ ಅವರೆಲ್ಲ ಹೊರಹೊಮ್ಮಿದಾಗ ಇಡೀ ರಾಷ್ಟ್ರದ ಜನತೆಯಲ್ಲಿ ರೋಮಾಂಚನವಾಗಿತ್ತು. ಅದರಲ್ಲೂ ಕೂಡ 2015ರಲ್ಲಿ ಜರುಗಿದ ವಿಧಾನಸಭಾ ಚುನಾವಣೆ, 2014 ಲೋಕಸಭಾ ಚುನಾವಣೆ, ತದನಂತರ 2015ರ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಒಂದು ಅದ್ಭುತ ಪವಾಡವೇ ನಡೀತೇನೋ ಅಂತ ಅನ್ಸಿತ್ತು ಇಡೀ ರಾಷ್ಟ್ರದ ಜನತೆಗೆ. 2014ರಲ್ಲಿ ಯಾವ ದೆಹಲಿಯ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಕ್ಷಕ್ಕೆ 7 ಸೀಟ್ ಕೊಟ್ಟಿದ್ರು, ಅದೇ ಮತದಾರರು 2015ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ, ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷಕ್ಕೆ 70ಕ್ಕೆ 67 ಸೀಟ್ ಕೊಟ್ಬಿಟ್ಟು ದೊಡ್ಡ ದಾಖಲೆಯನ್ನ ಬರ್ತಿದ್ರು. ಅಂದ್ರೆ 2 ರಾಷ್ಟ್ರೀಯ ಪಕ್ಷಗಳು ಧೂಳಿಪಟವಾಗಿದ್ವು. ಅದಕ್ಕೂ ಮುಂಚೆ 15 ವರ್ಷಗಳ ಕಾಲ ಸತತವಾಗಿ ದೆಹಲಿಯನ್ನಾಳಿದ್ದ ಕಾಂಗ್ರೆಸ್ ಪಕ್ಷ 0, ಕಾಂಗ್ರೆಸ್ ಪಕ್ಷದ ಸಂಪಾದನೆ ಶೂನ್ಯ ಸಂಪಾದನೆ ಆ ಚುನಾವಣೆಯಲ್ಲಿ. ಆಮೇಲೆ ಆಗತಾನೆ ಮೋದಿ ಗೆಲುವಿನ ಅಬ್ಬರದಲ್ಲಿದ್ದ ಬಿಜೆಪಿ ಕೂಡ ಕೇವಲ 3ನೇ ಸ್ಥಾನ ಬಂದಿತ್ತು. ಅದಾದ ನಂತರ ಕೂಡ ಪರಿಸ್ಥಿತಿ ಬದಲಾಗ್ಲಿಲ್ಲ. ಇಂದಿಗೆ 5 ವರ್ಷಗಳ ಹಿಂದೆ 2020ರಲ್ಲಿ ಜರುಗಿದ ಅಸೆಂಬ್ಲಿ ಚುನಾವಣೆಯಲ್ಲೂ ಅಷ್ಟೇ, ಅಂದ್ರೆ ಹಿಂದಿನ ಆಗ್ಲೂ ಕೂಡ ಅಷ್ಟೇ, 2019ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ 7 ಸೀಟ್ ಕೊಟ್ಟು ದಿಲ್ಲಿ ಮತದಾರರು ಮತ್ತೊಮ್ಮೆ ಮರು ವರ್ಷವೇ ವಿಧಾನಸಭೆ ಚುನಾವಣೆ ನಡೆದಾಗ ಅರವಿಂದ್ ಕೇಜ್ರಿವಾಲ್ ಪಕ್ಷಕ್ಕೆ 63 ಸೀಟ್ಗಳು, ಭಾರತೀಯ ಜನತಾ ಪಕ್ಷಕ್ಕೆ ಕೇವಲ 6 ಸೀಟ್ಗಳು, ಒಬ್ಬ ಪಕ್ಷೇತರ. ಅಂದ್ರೆ ವಿರೋಧ ಪಕ್ಷವೇ ನಾಮಾವಶೇಷವಾಗುವಷ್ಟು ಪ್ರಚಂಡ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ರು ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ರ ಸರ್ಕಾರದಲ್ಲಿದ್ದ ಬಹುಪಾಲು ಮಂತ್ರಿಗಳೆಲ್ಲರೂ ಕೂಡ ನಾ ಹೇಳಿದಾಗೆ ಹೊಸ ತಲೆಮಾರಿನ ವಿದ್ಯಾವಂತ, ಪ್ರಜ್ಞಾವಂತ, ಯುವ ತಲೆಮಾರಿನ ಮಂತ್ರಿಗಳು, ಶಾಸಕರುಗಳು. ಅವರೆಲ್ಲ ವಿವಿಧ ಜಾತಿ, ಪ್ರದೇಶ, ಭಾಷೆ, ಹಿನ್ನೆಲೆಯಿಂದ ಬಂದಿದ್ದವರು. ಅವರಿಂದ ಅವರ ಮೂಲ ಮಂತ್ರವೇ ಭ್ರಷ್ಟಾಚಾರದ ವಿರುದ್ಧ ಭಾರತ ಅನ್ನೋ ಆಂದೋಲನದ ಪ್ರೇರಣೆ ಆಗಿದ್ರಿಂದ ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ಜನಪರವಾದ ಆಡಳಿತ, ಆಮ್ ಆದ್ಮಿ ಪಕ್ಷ ಅಂದ್ರೆ ಜನಸಾಮಾನ್ಯರ ಪಕ್ಷ ಅಂತ ಅವ್ರು ಹೆಸರಿಟ್ಕೊಂಡಿದ್ರಿಂದ ಹಲವು ಸುಧಾರಣೆಗಳನ್ನೇನೋ ತಂದ್ರು. ಅಲ್ಲಿನ ದಿಲ್ಲಿಯ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಸ್ನೇಹಿ ವಾತಾವರಣವನ್ನ ಕಲ್ಪಿಸೋದ್ರ ಮೂಲಕ ಆರಂಭದಲ್ಲೇ ಭರವಸೆ ಮೂಡಿಸಿದ್ರು. ಅಷ್ಟೇ ಅಲ್ಲ, ಉಚಿತ ವಿದ್ಯುತ್ ಪೂರೈಕೆ ಮತ್ತು ಉಚಿತ ನೀರು ಪೂರೈಕೆ ಜೊತೆಗೆ ಮಹಿಳಾ ಪ್ರಯಾಣಿಕರಿಗೆ, ದುಡಿಯುವ ವರ್ಗದ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಸಿಟಿ ಬಸ್ ಪ್ರಯಾಣ ಮತ್ತು ಮೆಟ್ರೋ ಪ್ರಯಾಣ ಸವಲತ್ತುಗಳನ್ನು ಕೂಡ ಕಲ್ಪಿಸಿದ
ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೂ ಕೂಡ ಒಂಥರ ಅನುಕರಣೀಯ ಮಾದರಿ ಆಗ್ಬಿಟ್ರು. ಅನೇಕ ವರ್ಷಗಳ ನಂತರ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ಸಿಗರು ಜಾರಿಗೊಳಿಸಿದ ಗ್ಯಾರಂಟಿ ಯೋಜನೆಗಳು ಕೂಡ ಇದೇ ಅರವಿಂದ್ ಕೇಜ್ರಿವಾಲ್ ಅವರ ಈ ಫ್ರೀ ಬಿ ರಾಜಕಾರಣವೇ ಒಂಥರ ಪ್ರೇರಣೆ ಆಗಿತ್ತು. ಅದೇ ಒಂದು ಅನುಕರಣೀಯ ಮಾದರಿ ಅನ್ಸಿರ್ಬೇಕು. ಇಷ್ಟೆಲ್ಲ ಇದ್ರೂ ಕೂಡ 2020ರಲ್ಲಿ 2ನೇ ಬಾರಿ ಕೂಡ ಪ್ರಚಂಡ ಬಹುಮತ ತೆಗೆದುಕೊಂಡು ಬಂದು ಮುಖ್ಯಮಂತ್ರಿ ಆಗಿದ್ದಷ್ಟೇ ಅಲ್ಲ, ಕೇವಲ ಪ್ರಾದೇಶಿಕ ಪಕ್ಷವಾಗಿದ್ದ ಆಮ್ ಆದ್ಮಿ ಪಕ್ಷ ಹೀಗೆ ಒಂದೂವರೆ ವರ್ಷದ ಹಿಂದೆ ಜರುಗಿದ ಪಂಜಾಬ್ ಚುನಾವಣೆಯಲ್ಲಿ ಅಲ್ಲೂ ಕೂಡ ಪ್ರಚಂಡ ಗೆಲುವನ್ನು ಸಾಧಿಸಿತು. 120 ಸ್ಥಾನಗಳ ಪೈಕಿ 94 ಸ್ಥಾನಗಳನ್ನು ಪಡೆದುಬಿಟ್ಟು ಅಲ್ಲೂ ಕೂಡ 2 ರಾಷ್ಟ್ರೀಯ ಪಕ್ಷಗಳನ್ನ ಧೂಳಿಪಟ ಮಾಡಿದ್ದಷ್ಟೇ ಅಲ್ಲ, ಅಲ್ಲಿ ಅತ್ಯಂತ ಪ್ರಬಲ ರಾಜಕೀಯ ಶಕ್ತಿಯಾಗಿದ್ದ ಅಕಾಲಿದಳ್ ಅನ್ನೋ ಒಂದು ಧರ್ಮಾಧಾರಿತ ಪಕ್ಷವನ್ನು ಕೂಡ ನುಚ್ಚು ನೂರು ಮಾಡಿ ಹಾಕ್ಬಿಡ್ತು ಅರವಿಂದ್ ಕೇಜ್ರಿವಾಲ್ ಪಕ್ಷ. ಭಗವಂತ್ ಮಾನ್ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅವರನ್ನ ಮುಖ್ಯಮಂತ್ರಿ ಮಾಡಿಬಿಟ್ಟು ಅಲ್ಲೊಂದು ಹೊಸ ರಾಜಕೀಯ ಸಂಸ್ಕೃತಿಯನ್ನ ತರ್ತೇವೆ ಅಂತಂದು ಆಶ್ವಾಸನೆ ಕೊಟ್ಟ ಅರವಿಂದ್ ಕೇಜ್ರಿವಾಲ್ ಕಳೆದ 1.5 ವರ್ಷದಿಂದ ಪಂಜಾಬ್ನಲ್ಲಿ ಕೂಡ ತಂದಿತ್ತು ಬರೀ ಭ್ರಮ ನಿರಸನ ಮಾತ್ರ. ಅದು ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ವ್ಯಕ್ತವಾಯಿತು. ಅಲ್ಲಿರೋ 13 ಸ್ಥಾನಗಳ ಪೈಕಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಪಡೆದಿದ್ದು ಕೇವಲ 3 ಸ್ಥಾನ ಮಾತ್ರ. ಇದರ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಅವರ ಮಹತ್ವಾಕಾಂಕ್ಷೆ ಕೇವಲ ದಿಲ್ಲಿ ಮತ್ತು ಪಂಜಾಬ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಪಂಜಾಬ್ ಗೆಲುವಿನ ನಂತರ ರಾಷ್ಟ್ರೀಯ ಚುನಾವಣಾ ಆಯೋಗ ಅವರನ್ನ ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸ್ಬಿಡ್ತು, ಮಾನ್ಯತೆಯನ್ನು ಕೊಡ್ತು. ಹೀಗಾಗಿ ಗೋವಾ ರಾಜ್ಯದಲ್ಲಿ ಕೂಡ ಅವರು ಚುನಾವಣಾ ರಂಗವನ್ನ ಪ್ರವೇಶ ಮಾಡಿದ್ರು. ಆದ್ರೆ ಗುಜರಾತ್ ನಲ್ಲಿ ಗೆಲುವನ್ನು ಸಾಧಿಸಿದ್ರು. 5 ಸೀಟ್ ಬಂತು ಗುಜರಾತ್ ಅಸೆಂಬ್ಲಿಯಲ್ಲೂ ಕೂಡ. ಸೊ ನರೇಂದ್ರ ಮೋದಿ ಅವರ ಸಾಮ್ರಾಜ್ಯಕ್ಕೂ ದಾಪುಗಾಲಿಟ್ಟ ಅರವಿಂದ್ ಕೇಜ್ರಿವಾಲ್ ಹೀಗೆ ನಿರಂತರವಾಗಿ ಭರವಸೆಯನ್ನ ಮೂಡಿಸ್ತಾ ಹೋದ ಹಾಗೇನೆ ಅಯ್ಯೋ ಒಂದು ತೃತೀಯ ರಾಜಕೀಯ ಶಕ್ತಿ ಒಂದು ಅರಳ್ತಾ ಇದೆಯಲ್ಲ, ಈ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಅಂದ್ರೆ ಜಾತೀಯತೆ, ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರಕ್ಕೆ ಒಂದು ಕುಪ್ರಸಿದ್ಧಿ ಪಡೆದಿರುವ ರಾಜಕಾರಣಕ್ಕೆ ಒಂದು ಪರ್ಯಾಯ ಶಕ್ತಿ ಉಗಮವಾಯ್ತಲ್ಲ ಅಂತ ನೆಮ್ಮದಿಯಿಂದಿರುವಾಗ್ಲೇನೆ ಇದೊಂದು ಲಿಕ್ಕರ್ ಹಗರಣ ಹೊರಹೊಮ್ಮಿತು. ಅದಕ್ಕಿಂತ ಪೂರ್ವದಲ್ಲಿ ಅವರ ಆರೋಗ್ಯ ಸಚಿವ ಜೈನ್ ಅನ್ನೋರು ಅವರು ಒಂದು ಹವಾಲಾ ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಜೈಲು ಪಾಲಾದ್ರು. ಅದಾದ ನಂತರ ಅವರ ಮತ್ತೊಬ್ಬ MLA ಅದೇ ರೀತಿ PMLA ಆಕ್ಟ್ ಮನಿ ಲಾಂಡ್ರಿಂಗ್ ಹಗರಣದಲ್ಲಿನೇ ಅಮಾನತುಲ್ಲಾ ಖಾನ್ ಅನ್ನೋ ಒಬ್ಬ MLA ಕೂಡ ಜೈಲು ಪಾಲಾದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡ ಈ ಲಿಕ್ಕರ್ ಹಗರಣ ಆಮ್ ಆದ್ಮಿ ಪಕ್ಷ ಮತ್ತು ಅರವಿಂದ್ ಕೇಜ್ರಿವಾಲ್ರ ವ್ಯಕ್ತಿಗತ ವಿಶ್ವಾಸಾರ್ಹತೆಗೆ ಘೋರವಾದ ಪೆಟ್ಟು ಕೊಟ್ಟ ಈ ಲಿಕ್ಕರ್ ಹಗರಣ. ಅದರ ತಾತ್ಪರ್ಯ ಇಷ್ಟ ಇತ್ತು, ಆಂಧ್ರ ಮೂಲದ ಈ ಡಿಸ್ಟಿಲರಿ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ದಿಲ್ಲಿ ಸರ್ಕಾರದ ಅಬ್ಕಾರಿ ನೀತಿಯನ್ನೇ ಬದಲಿಸ್ಬಿಟ್ರು. ಅವ್ರಿಗೆ ಅಲ್ಲಿನ ಲಿಕ್ಕರ್ ಶಾಪ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿದ್ರು. ಗುತ್ತಿಗೆದಾರರಿಗೆ ಕೊಡಬೇಕಾಗಿದ್ದ ಕಮಿಷನ್ 5ರಿಂದ 12% ಏರಿಸಿದ್ರು. ಇದಕ್ಕೆ ಪ್ರತಿಫಲದ ರೂಪದಲ್ಲಿ 100 ಕೋಟಿ ಲಂಚ ಪಡ್ಕೊಂಡ್ರು ಅನ್ನೋ ಒಂದು ಗಂಭೀರವಾದ ಭ್ರಷ್ಟಾಚಾರ ಆರೋಪ ಬಂದಾಗ ಅವರ ನೆಚ್ಚಿನ ಬಂಟ, ಅವರ ಆತ್ಮೀಯ ಸ್ನೇಹಿತ ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ ಆಗಿದ್ದವರು ಜೈಲು ಪಾಲಾದ್ರು. 17 ತಿಂಗಳು ಜೈಲು ವಾಸದಲ್ಲಿದ್ದ ಮನೀಶ್ ಸಿಸೋಡಿಯಾಗೆ ಹೈಕೋರ್ಟ್ ನಲ್ಲಾಗ್ಲಿ ಸುಪ್ರೀಂ ಕೋರ್ಟ್ ನಲ್ಲಾಗ್ಲಿ ಸುಲಭವಾಗಿ ಬೇಲ್ ಸಿಗ್ಲಿಲ್ಲ. ತೀರಾ ಇತ್ತೀಚೆಗೆ ಮಾತ್ರ ಅವರು ಕೂಡ ಬೇಲ್ ಪಡೆದು ಹೊರ ಬಂದ್ರು. ಮತ್ತೊಬ್ಬ ಅವರ ಪಕ್ಷದ ಹಿರಿಯ ನಾಯಕ ಸಂಜಯ್ ಸಿಂಗ್ ಕೂಡ ಇದೇ ಹಗರಣದಲ್ಲಿ ಜೈಲು ಪಾಲಾಗಿ ಅವರು ಬೇಲ್ ಪಡ್ಕೊಂಡು ಹೊರಗೆ ಬಂದ್ರು. ಅದಷ್ಟೇ ಅಲ್ಲ, ಇದೊಂದು ಅಂತಾರಾಜ್ಯ ಭ್ರಷ್ಟಾಚಾರ ಪ್ರಕರಣವಾದ್ರಿಂದ ತೆಲಂಗಾಣ ರಾಜ್ಯದ ಪಿತಾಮಹ ಚಂದ್ರಶೇಖರ್ ರಾವ್ ಅವರ ಪುತ್ರಿ BRS ಪಕ್ಷದ ನಾಯಕಿ ಕವಿತಾ ಕೂಡ ಬಂಧನಕ್ಕೊಳಪಟ್ಟು, ಇಡೀ ದಾಳಿಗೊಳಗಾಗಿ ಬಂಧನಕ್ಕೊಳಪಟ್ಟು ಆಕೆ ಕೂಡ ದಿಲ್ಲಿಯ ತಿಹಾರ್ ಜೈಲಿನಲ್ಲಿ 7 ತಿಂಗಳು ಜೈಲುವಾಸ ಅನುಭವಿಸಿ ಈಗ ತಾನೇ ಬೇಲ್ ಪಡ್ಕೊಂಡು ಹೊರಗೆ ಬಂದ್ರು. ಇದೆಲ್ಲದರ ನಡುವೆ 22 ತಿಂಗಳ ನಂತರ ಅರವಿಂದ್ ಕೇಜ್ರಿವಾಲ್ರನ್ನೇ ಇಡಿ ಬಂಧನಕ್ಕೊಳಪಡಿಸ್ತು. ಅದಾದ ನಂತರ CBI ಕೂಡ ಅರೆಸ್ಟ್ ಮಾಡಿತು. ಅವರ ಮೇಲೆ ಬಹುಮುಖೀಯ ಆರೋಪಗಳು ಬಂದವು. ಅವರು ಪಡೆದ 100 ಕೋಟಿ ರೂಪಾಯಿ ಲಿಕ್ಕರ್ ಲಾಬಿಯಿಂದ ಪಡೆದ 100 ಕೋಟಿ ರೂಪಾಯಿ ಲಂಚದ ಹಣದಲ್ಲಿ 45 ಕೋಟಿ ರೂಪಾಯಿಗಳನ್ನ ಗೋವಾ ರಾಜ್ಯದ ಚುನಾವಣೆಗೆ ಬಳಸ್ಕೊಂಡ್ರು ಅನ್ನೋ ಆರೋಪ ಕೂಡ ಬಂತು. ಸಾಕ್ಷಿಗಳು ಸಿಕ್ಕು, ಪುರಾವೆಗಳು ಸಿಕ್ಕು. ಇದಾದ್ಮೇಲೆ ಬಂಧನಕ್ಕೊಳಗಾದ ಮೇಲೂ ಕೂಡ ಇದುವರೆಗಿನ ರಾಜಕೀಯ ಶಿಷ್ಟಾಚಾರ ಯಾವ ತರ ಇತ್ತು ಅಂತಂದ್ರೆ, ಅಧಿಕಾರಸ್ಥ ಮಂತ್ರಿ ಅಥವಾ ಮುಖ್ಯಮಂತ್ರಿ ಮೇಲೆ ಗುರುತರ ಆರೋಪಕ್ಕೊಳಗಾಗಿ ಆತ ಜೈಲ್ ಪಾಲಾಗೋ ಸ್ಥಿತಿ ಬಂದ್ರೆ ತಕ್ಷಣವೇ ರಾಜೀನಾಮೆ ಕೊಡ್ತಾ ಇದ್ರು. ಆ ಥರದೊಂದು ಶಿಷ್ಟಾಚಾರವನ್ನ ಎಲ್ಲ ರಾಜಕೀಯ ಪಕ್ಷಗಳು ಸ್ವತಂತ್ರ ಭಾರತದಲ್ಲಿ ಪಾಲಿಸ್ತಾ ಬಂದಿದ್ವು. ಅದು ಲಾಲು ಪ್ರಸಾದ್ ಯಾದವ್ ಆಗಿರಲಿ, ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಆಗಿರ್ಬೋದು, ಈ ತರ ಯಾವುದೇ ಕರ್ನಾಟಕದಲ್ಲೇ ಇತ್ತೀಚೆಗೆ ಮಂತ್ರಿ ನಾಗೇಂದ್ರ ಜೈಲಿಗೆ ಹೋಗೋ ಪ್ರಸಂಗ ಬಂದಾಗ ರಾಜೀನಾಮೆ ಕೊಟ್ರು. ಅರವಿಂದ್ ಕೇಜ್ರಿವಾಲ್ ಒಬ್ಬ ವಿದ್ಯಾವಂತ ಮಧ್ಯಮ ವರ್ಗದ ಹಿನ್ನೆಲೆಯ ಹೊಸ ರಾಜಕೀಯ ಪ್ರಯೋಗಶೀಲತೆಯ
ರೂವಾರಿ ಎನ್ಸ್ಕೊಂಡು ಅರವಿಂದ್ ಕೇಜ್ರಿವಾಲ್ ಮಾತ್ರ ಭಾರಿ ಭಂಡತನವನ್ನ ತೋರಿದ್ರು. ಜೈಲಲ್ಲಿ ಇದ್ಕೊಂಡೇ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರು. ಅವರ ಮಿತ್ರ ಪಕ್ಷಗಳು ಕೂಡ ಯಾರು ಆಕ್ಷೇಪ ಎತ್ತೇ ಇಲ್ಲ, ಅದರ ಔಚಿತ್ಯವನ್ನ ಪ್ರಶ್ನಿಸಲೇ ಇಲ್ಲ. ಇದರ ಪ್ರಾಪರ್ಟಿ ಏನು, ಇದರ ಎಥಿಕ್ಸ್ ಏನು, ಇದರಲ್ಲಿ ನೈತಿಕತೆ ಏನು, ಔಚಿತ್ಯತೆ ಇದೆಯಾ, ನೈತಿಕತೆ ಇದೆಯಾ, ರಾಜೀನಾಮೆ ಕೊಡಿ ಅಂತ ಯಾರೂ ಕೇಳಿಲ್ಲ. ಇಂಡಿ ಮೈತ್ರಿಕೂಟದ ಶರದ್ ಪವಾರ್ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ ಯಾರು ಕೂಡ ಪ್ರಶ್ನೆ ಮಾಡಲೇ ಇಲ್ಲ. ಮಧ್ಯ ಲೋಕಸಭಾ ಚುನಾವಣೆ ಬಂದಾಗ ಚುನಾವಣಾ ಪ್ರಚಾರಕ್ಕೋಸ್ಕರ ಅಂತ ತಾತ್ಕಾಲಿಕ ಬೇಲ್ ಪಡ್ಕೊಂಡು ಹೊರಗೆ ಬಂದ್ರು. ಆಗ್ಲೂ ಕೂಡ 19 ದಿನಗಳ ಕಾಲ ಪ್ರಚಾರ ಮಾಡಿದ್ರು ಕೂಡ. ಆಗ ಜೈಲ್ ಕೆ ಜವಾಬ್ ವೋಟ್ ಮೇ ಅಂತೆಲ್ಲ ಪ್ರಚಾರ ಮಾಡಿದ್ರು. ಆದ್ರೆ ದಿಲ್ಲಿ ಮತದಾರರು ಅವರ ಜೈಲು ವಾಸಕ್ಕೆ ಪ್ರತಿಯಾಗಿ ಅವರ ಪಕ್ಷವನ್ನ ನಿರ್ನಾಮ ಮಾಡ್ಬಿಟ್ರು ಲೋಕಸಭಾ ಚುನಾವಣೆಯಲ್ಲಿ. ಮತ್ತೆ 7 ಸ್ಥಾನ ಬಿಜೆಪಿಗೆ ಬಂತು. ಕೆಳಕ್ ಬಿದ್ರು ಮಣ್ಣಾಗ್ಲಿ ಅನ್ನೋ ರೀತಿಯಲ್ಲಿ ಕೇಜ್ರಿವಾಲ್ ಮತ್ತೆ ಜೈಲ್ಗೆ ಹೋದ್ರು. ಅದಾದ ನಂತರ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಷರತ್ತಿಗೊಳಪಟ್ಟು ಬೇಲ್ ಕೊಟ್ಟಿದೆ. ಷರತ್ತೇನಂದ್ರೆ ನೀನು ಮುಖ್ಯಮಂತ್ರಿ ಕಚೇರಿಗೆ ಹೋಗುವ ಹಾಗಿಲ್ಲ, ಮುಖ್ಯಮಂತ್ರಿಗೆ ಸಂಬಂಧಪಟ್ಟ ಕಡತಗಳಿಗೆ ಸಹಿ ಮಾಡೋ ಹಾಗಿಲ್ಲ, ಈ ರೀತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲಿಕ್ಕೆ ಅನರ್ಹ ಅಂತ ಅನ್ನೋ ಒಂದು ಷರತ್ತಿನ ಮೇಲೆ ಅವರಿಗೆ ಬೇಲ್ ಕೊಟ್ಟಿರುವಾಗ ವೀರಾಗ್ರಣಿ ಅಂತ ಜೈಲಿಂದ ಹೊರಗೆ ಬಂದವ್ರೆ ಅಂಬೇಡ್ಕರ್ನ ನೆನಪಿಸ್ಕೊಂಡ್ರು, ಸುಭಾಷ್ ಚಂದ್ರ ಬೋಸ್ಗೆ ಜೈ ಅಂತಾರೆ, ಮಹಾತ್ಮ ಗಾಂಧಿ ಸಮಾಧಿಗೆ ಹೋಗಿ ಬರ್ತಾರೆ. ಅವ್ರು ನಿರ್ದಿಷ್ಟವಾಗಿ ಅವರ ರಾಜಕೀಯ ನಿಲುವೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೀಗ ನಿನ್ನೆ ದಿಢೀರ್ನೆ ಒಂದು ನೈತಿಕ ನಿಲುವು ತಾಳ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ಆ ನೈತಿಕತೆಯ ಸೋಗಿನಲ್ಲಿ ಇನ್ನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತ ಅಂದ್ಬಿಟ್ರು. ಯಾಕೆ ಇವತ್ತೇ ಯಾಕೆ ಕೊಡಲ್ಲ ಅಂದ್ರೆ, ಇಲ್ಲ ಜನರಲ್ ಹಾಲಿಡೇ ಸಂಡೇ ಬಂದಿದೆ, ಜನರಲ್ ಹಾಲಿಡೇ ಬಂದಿದೆ, ಸೊ ಭಾನುವಾರ ರಜಾ, ಸೋಮವಾರ ಈದ್ ಮಿಲಾದ್ ರಜಾ, ಅದರಿಂದ ಮಂಗಳವಾರ ವರ್ಕಿಂಗ್ ಡೇ ಇದೆ, ಅವತ್ತು ರಾಜೀನಾಮೆ ಕೊಡ್ತೀನಿ ಅಂತ ಮತ್ತೊಂದು ಡೈಲಾಗ್ ಅನ್ನ ಹೊಡೆದ್ರು. ಇದೀಗ ಮುಖ್ಯಮಂತ್ರಿ ಪದವಿಗೆ ಹುಡುಕಾಟ ನಡೆದಿದೆ. ಅವರ ಶಿಷ್ಯೆ ಪಾಪ, ಅವರ ಭ್ರಷ್ಟಾಚಾರ ವಿರೋಧಿ ಹೋರಾಟವನ್ನ ನಂಬಿಕೊಂಡು ಬಂದ ಶಿಷ್ಯೆ ಅತಿಶಿ ಮರ್ಲೇನಾ ಸಿಂಗ್, ಇವರು ಮತ್ತು ಇವರ ಉಪಮುಖ್ಯಮಂತ್ರಿ ಜೈಲಲ್ಲಿದ್ದಾಗ ಒಟ್ಟು 13 ಇಲಾಖೆಗಳನ್ನ ನಿರ್ವಹಿಸ್ತಾ ಇದ್ದ ಒಬ್ಬ ವಿದ್ಯಾವಂತ ಹೆಣ್ಮಗಳಾಕೆ. 43 ವರ್ಷದ ಅತಿಶಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಇತಿಹಾಸ ಸ್ನಾತಕೋತ್ತರ ಪದವಿ ಇದ್ದಾರೆ ಮತ್ತು ರಿಸರ್ಚ್ ಮಾಡಿದ್ದಾರೆ, ಸ್ಕಾಲರ್ಶಿಪ್ ಪಡೆದಿದ್ದಾರೆ. ಇವರೆಲ್ಲ 2011ರ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಭ್ರಷ್ಟಾಚಾರ ವಿರೋಧಿ ಅಣ್ಣಾ ಹಜಾರೆ ಆಂದೋಲನದಿಂದ ಸ್ಫೂರ್ತಿಗೊಂಡು ಅರವಿಂದ್ ಕೇಜ್ರಿವಾಲ್ನ ಹಿಂಬಾಲಿಸಿಕೊಂಡು ಬಂದವರು. ಒಂದ್ ಕಡೆ ಅತಿಶಿಗೆ ಮುಖ್ಯಮಂತ್ರಿ ಸ್ಥಾನದ ಆಸೆ ತೋರಿಸಿರೋ ಕೇಜ್ರಿವಾಲ್, ಮತ್ತೊಂದ್ ಕಡೆ ಅವರ ಅಂತರಾಳದಲ್ಲಿ ತಮ್ಮ ಪತ್ನಿ, ತಮ್ಮ ಜೊತೆಗೇನೆ ತಮ್ಮದೇ ಇಲಾಖೆಯಲ್ಲಿ IRS ಅಧಿಕಾರಿಯಾಗಿದ್ದ, ಅಲ್ಲಿಂದ ನಿವೃತ್ತಿ ಪಡ್ಕೊಂಡ ಸುನೀತಾ ಕೇಜ್ರಿವಾಲ್ ತಮ್ಮ ಹೆಂಡತಿಯನ್ನೇ ಯಾಕೆ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಆಲೋಚನೆ ಕೂಡ ಸುಳಿತಾ ಇದೆ ಅಂತೆ. ಅವರ ಮಿತ್ರ ಪಕ್ಷಗಳು, ಪ್ರತಿಪಕ್ಷಗಳು ಏನೇ ಹೇಳಿ ಕುಟುಂಬ ರಾಜಕಾರಣಕ್ಕೂ ಸೈ ಅನ್ನೋಷ್ಟರ ಮಟ್ಟಿಗೆ ತಮ್ಮ ತಂತ್ರಿಗಾರಿಕೆಯನ್ನು ರೂಪಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಮತ್ತೊಂದು ಆಯ್ಕೆ, ಅವರ ಸರ್ಕಾರದ ಅತ್ಯಂತ ವಿವಾದರಹಿತ ಮಂತ್ರಿ ಅನ್ಸ್ಕೊಂಡಿರೋ, ಹಿರಿಯ ಮಂತ್ರಿ ಅನ್ಸ್ಕೊಂಡಿರೋ ಗೋಪಾಲ್ ರಾಯ್ ಹೆಸರಿದೆ. ಅತ್ಯಂತ ಜನಪ್ರಿಯ MLA ಅನ್ಸ್ಕೊಂಡಿರೋ ಸೌರಭ್ ಭಾರದ್ವಾಜ್ ಹೆಸರಿದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಸೋಷಿಯಲ್ ಜಸ್ಟಿಸ್ ಪಾಲಿಟಿಕ್ಸ್ ಅದನ್ನ ನೆಚ್ಕೊಂಡು ಹೋದ್ರೆ, ಅಸೆಂಬ್ಲಿ ಉಪಸಭಾಧ್ಯಕ್ಷ ಆಗಿರುವ ರಾಖಿ ಬಿರ್ಲಾ ಅನ್ನೋ ಮತ್ತೊಬ್ಬ ಯುವ ರಾಜಕಾರಣಿ ಹೆಸರು ಕೂಡ ಇದೆ. ಈ ರೀತಿ ಅವರನ್ನ ಹಿಂಬಾಲಿಸ್ಕೊಂಡು ಬಂದಿರೋ ಅನೇಕ ಯುವಕರು ಈಗ ಹೊಸ ಅವಕಾಶಗಳಿಗೆ ಕಾದ್ ನೋಡ್ತಿರುವಾಗ ಇದ್ರ ಮಧ್ಯೆ ಒಂದು ದುರಂತ ನಡೆದ್ಬಿಟ್ಟಿದೆ. ಇವರು ಲೋಕಸಭಾ ಚುನಾವಣಾ ಪ್ರಚಾರಕ್ಕಂತ ಬೇಲ್ ಪಡ್ಕೊಂಡು ಹೊರಗೆ ಬಂದಾಗ ಅವರ ಮನೆಯಲ್ಲೇನೆ, ಅವರ ಅಧಿಕೃತ ನಿವಾಸದಲ್ಲೇನೆ ಅವರ ನೆಚ್ಚಿನ ಬಲಗೈ ಬಂಟನೊಬ್ಬ ಸ್ವಾತಿ ಮನಿವಾಳ್, 9 ವರ್ಷ ಕಾಲ ದಿಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿ ಅತ್ಯುತ್ತಮ ಕೆಲಸ ಮಾಡಿದ್ದ ತಮ್ಮದೇ ಪಕ್ಷದ ಮತ್ತೊಬ್ಬ ಯುವನಾಯಕಿ, ಆಕೆ ಮೇಲೆ ದೈಹಿಕ ಹಲ್ಲೆ ನಡೆಸಿ ಮನೆಯಿಂದ ಹೊರಗೆ ದೂಡಿದ್ರು. ರಾಜ್ಯಸಭಾ ಸದಸ್ಯ, ತಮ್ಮದೇ ಪಕ್ಷದ ರಾಜ್ಯಸಭಾ ಸದಸ್ಯ ಆಗಿದ್ದ ಒಬ್ಬ ಯುವ ರಾಜಕಾರಣಿ ಮೇಲೆ ಈ ತರ ಹಲ್ಲೆ ಮಾಡಿಸಿ ಅದೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿರೋ ಕೇಜ್ರಿವಾಲ್ ಅದು ಯಾವ ನೈತಿಕತೆ ಬಗ್ಗೆ ಮಾತಾಡ್ತಿದ್ದಾರೆ, ಅದು ಯಾವ ಔಚಿತ್ಯದ ಬಗ್ಗೆ ಮಾತಾಡ್ತಿದ್ದಾರೆ? ಸುಮ್ನೆ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಹೆಸರು ಹೇಳ್ತಾ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಅಂದ ಹಾಗೆ ಕೊನೆಯಲ್ಲಿ ಈ ಸಂಭಾವ್ಯ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರೋ ಅತಿಶಿ ಬಗ್ಗೆ ಒಂದು ಸ್ವಾರಸ್ಯಕರ ಸಂಗತಿ. ಅವರ ಹೆಸರು ಅತಿಶಿ ಮರ್ಲೇನಾ ಸಿಂಗ್ ಅಂತ. ಅವರ ತಂದೆ ತಾಯಿಗಳಿಬ್ರು ದಿಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿದ್ರು. ರಾಜಕೀಯ ದೃಷ್ಟಿಯಿಂದ ಅವರು ಅಪ್ಪಟ ಮಾರ್ಕ್ಸಿಸ್ಟ್ ಆಗಿದ್ರು, ಕಮ್ಯುನಿಸ್ಟ್ ಒಲವಿನ ಬುದ್ಧಿಜೀವಿಗಳಾಗಿದ್ರು. ಅವರು ತಮ್ಮ ಮಗಳಿಗೆ ಕಾರ್ಲ್ ಮಾರ್ಕ್ಸ್ ಮತ್ತು ಲೆನಿನ್ ಹೆಸರನ್ನ ಸೇರಿಸ್ಬಿಟ್ಟು ಮರ್ಲೇನಾ ಅಂತ ಮತ್ತೊಂದು ಹೆಸರನ್ನ ಸೇರಿಸಿದ್ರಂತೆ. ಅತಿಶಿ ಮರ್ಲೇನಾ ಸಿಂಗ್ ಕೂಡ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ. ಇವರೆಲ್ಲ ಒಂದು ತಲೆಮಾರಿನ ಬದಲಾವಣೆ ತರ್ತಾರೆ, ಗುಣಾತ್ಮಕ ಬದಲಾವಣೆಯನ್ನ ತರ್ತಾರೆ, ರಾಜಕೀಯ ಸಂಸ್ಕೃತಿಯಲ್ಲಿ ಕ್ರಾಂತಿ ಮಾಡ್ತಾರೆ ಅನ್ನೋ ಭ್ರಮೆಯನ್ನ ಹುಸಿಯಾಗಿಸಿದಿರಲಿ. ಅವರ ನಾಯಕ ಇದರಲ್ಲಿ ಸೋತಿದ್ದಾರೆ, ಆದ್ರೆ ಅವರ ಹಿಂಬಾಲಕರಾದ್ರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಒಂದು ಹೊಸ
ಸ್ವಚ್ಛ ರಾಜಕಾರಣದ ಪ್ರಯೋಗ ಮಾಡಿ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.